ಇವತ್ತು ನಾವು ಆಕ್ಚುಲಿ ಉಪವಾಸ ಇರ್ಬೇಕು ಅಂತ ಅನ್ಕೊಂಡಿದ್ವಿ. ಗೊಜ್ಜವಲಕ್ಕಿ ಅಂತೆ ಜಲ ಬರುತ್ತೆ ಗೊತ್ತಾ ಗೈಸ್, ಅದೇ ತೋರಿಸ್ತೀನಿ. ಉಪವಾಸ ಅದೆಲ್ಲ ನಾನೇನು ಮಾಡಿಲ್ಲ ಗೈಸ್. ಕೊಡ್ತಾರೆ ಗೈಸ್. ಇವಳು ಕೈ ಕಟ್ ಮಾಡ್ಕೊಂಡಿದ್ದಾಳೆ ಗೈಸ್. ಬ್ರೋ ಕೈ ಕಟ್ ಮಾಡ್ಕೊಂತಾರೆ ಆತರ ಏನ್ ಬ್ರೋ ಆಗಿತ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಶಿವರಾತ್ರಿ. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತು ನಾವು ಈ ಥರ ಟ್ರೆಡಿಷ್ನಲ್ ಅಲ್ಲಿ ರೆಡಿಯಾಗಿ ನಮ್ಮ ಕಾಲೇಜಲ್ಲಿ ದೇವ್ರ ಪೂಜೆ ಇದೆ 4 o'clock to 5 o'clock. ಇಲ್ಲಿ ನೋಡಿ ನಮ್ಮ ಜಾನ್ವಿ ಮೇಡಮ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ಆಕ್ಚುಲಿ ಉಪವಾಸ ಇರಬೇಕು ಅಂತ ಅನ್ಕೊಂಡಿದೀವಿ. ಫ್ರೂಟ್ಸು ಮತ್ತೆ ಏನೇನು ತಿನ್ಬೋದು, ಅದೇನೋ ಹೇಳಿದ್ಲು ಗೊಜ್ಜವಲಕ್ಕಿ ಅಂತೆ. ಸೊ ಗೊಜ್ಜವಲಕ್ಕಿ ಫ್ರೂಟ್ಸ್ನ ತಿನ್ಕೊಂಡು ಸಸ್ಟೈನ್ ಮಾಡ್ತೀವಿ ಇವತ್ತು. ಆ್ಯಕ್ಚುಲಿ ಉಪವಾಸ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಮಹಾಶಿವರಾತ್ರಿ ದಿನ. ನಾನು ಬೆಳಗ್ಗೆ ನಮ್ಮಮ್ಮ ನನಗೆ ಗಂಗಾ ಜಲನ ಏನ್ರದದು ಸಂಗಮದ ಗಂಗಾಜಲ, ಅದು ಗಂಗಾ ಜಲನೇನಾ, ಗಂಗಾ ಜಲ ಬರುತ್ತೆ ಗೊತ್ತಾ ಗೈಸ್, ಅದೇ ತೋರಿಸ್ತೀನಿ ನೋಡಿ ಇದು. ಸೊ ಇದರಲ್ಲಿ ಸ್ನಾನ ಮಾಡಿದ್ದೀನಿ, ಅಮ್ಮ ಹೇಳಿದ್ರು ಅದರಲ್ಲಿ ಸ್ನಾನ ಮಾಡು ಅಂತ. ಸೊ ಅದನ್ನು ಬಕೆಟ್ ಒಳಗಡೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದೆ. ಇವಾಗ ಸ್ನಾನ ಎಲ್ಲ ಆಯಿತು, ಪೂಜೆ ಮಾಡಿ ಕಾಲೇಜಿಗೆ ಹೊರಡಬೇಕು. ಆ್ಯಕ್ಚುಲಿ ಸ್ವಲ್ಪ ಫ್ರೂಟ್ಸ್ ತಿಂದು ಮತ್ತು ಅವ್ಳು ಗೊಜ್ಜವಲಕ್ಕಿ ಮಾಡ್ತೀನಿ ಅಂತ ಹೇಳಿದಾಳೆ. ಗೊಜ್ಜವಲಕ್ಕಿ ತಿಂದು ಕಾಲೇಜ್ಗೆ ಹೋಗಿ ಅಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ನೈಟ್ ಬಂದು ಜಾಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇಡೀ ದಿನ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಗೈಸ್. ಅಲ್ಲಲ್ಲಲ್ಲ ನೋಡಿ, ನಾವು ಸಾಂಬ್ರಾಣಿ ಕೂಡ ಹಚ್ಚಿದೀವಿ. ಫುಲ್ ಮನೆಯೆಲ್ಲ ಗಮ್ ಅಂತ ಇದೆ. ಏನಂತೀಯ ಜಾನ್ವಿ? ಅಷ್ಟೇ ಗೈಸ್. ಇವಾಗ ಗೊಜ್ಜವಲಕ್ಕಿ ಮಾಡೋ ರೆಸಿಪಿನೂ ತೋರಿಸ್ಬಿಡ್ತೀನಿ. ಎಸ್ ಸರ್, ಗೊಜ್ಜು ಕಟ್ ಮಾಡ್ಬಿಡು. ಹೇಳು, ಕಟ್ ಮಾಡ್ತೀನಿ ನಾನು, ಹೇಳು ಗೈಸ್. ಸೊ ಬೆಳಿಗ್ಗೆ 7 ಗಂಟೆಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ, ನಾನ್ ವೆಜ್ ಏನೇನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ, ಇದು ಸ್ವಲ್ಪ ಏರಿಯಾ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ದೀವಿ ಗೈಸ್. ಇವಾಗ ಸ್ವಲ್ಪ ಫ್ರೂಟ್ಸ್ ತಿಂದು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಗೊಜ್ಜವಲಕ್ಕಿ ಮಾಡೋಣ. ಬಿಕಾಸ್ ಮಹಾಶಿವರಾತ್ರಿ ಗೈಸ್. ನಾನು ಇದನ್ನು ಲೈಫಲ್ಲೇ ನಾನು ಉಪವಾಸ ಅದೆಲ್ಲ ನಾನೇನು ಮಾಡಿಲ್ಲ ಗೈಸ್. ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಅಂದರೆ ಅದೇ ಗ್ರೇಟು. ನಾನು ಕಾಯಿ ಕಡ್ದಾಗ ಅಷ್ಟೇ ನಾನ್ ವೆಜ್ ಬಿಟ್ಟಿರೋದು. ಅದು ಬಿಟ್ಟರೆ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಈ ಥರ ಏನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಬಿ ಪಾಸಿಟಿವ್. ಸೊ ಇವಾಗ ಗೊಜ್ಜವಲಕ್ಕಿ ಮಾಡೋಣ. ಬಿಕಾಸ್ ಈ ದಿನ ಯು ಕಾಂಟ್ ಈಟ್ ರೈಸ್, ಚಪಾತಿ ಅಥವಾ ಯಾವುದೇ ಥರದ ಹೋಲ್ಸಮ್ ಮೀಲ್ ತಿನ್ನೋಕ್ಕಾಗಲ್ಲ. ಸೊ ಅವಲಕ್ಕಿ ಆಗಿರ್ಬೋದು, ಮೊಸರು ಅವಲಕ್ಕಿ, ಗೊಜ್ಜವಲಕ್ಕಿ, ಈ ಥರ ಬೇರೆ ನಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಸೊ ಯು ಕ್ಯಾನ್ ಕನ್ಸ್ಯೂಮ್ ದ್ಯಾಟ್. ಸೊ ಬನ್ನಿ ಗೈಸ್, ಹೆಂಗಿರುತ್ತೆ ನೋಡೋಣ. ಗೊಜ್ಜವಲಕ್ಕಿ ಮಾಡೋದು ತೋರಿಸ್ಕೊಡ್ತೀವಿ. ಉಪವಾಸ ಯಾವತ್ತಾದ್ರೂ ಮಾಡಿದ್ಯಾ? ಮಾಡಿರ್ತಾಳೆ ಗೈಸ್. ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಗಣೇಶನಿಗೋಸ್ಕರ ಉಪವಾಸ ಮಾಡಿದ್ದೆ. ಯಾವಾಗ ಅಂದರೆ ಚೌತಿ ದಿನ ಉಪವಾಸ ಮಾಡ್ತೀನಿ ನಾನು. ಎವ್ರಿ ಟೈಮ್ ಮಾಡಲ್ಲ, ಬಟ್ ಟ್ಯೂಸ್ಡೇಸ್ ಮಹಾ ಚೌತಿ ಅಂತ ಬೀಳುತ್ತಲ್ಲ, ಅವಾಗ ಅಮ್ಮ ಹೇಳ್ತಾರೆ ಉಪವಾಸ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿದ್ದಾಗ, ಲಂಡನ್ನಲ್ಲಿದ್ದಾಗ ಯಾವತ್ತೂ ಮಾಡಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್. ಕಾರ್ಯಸಿದ್ಧಿಗೆ ಕಾಯಿ ಕಟ್ಟಿದಾಗೆಲ್ಲ 16 days ನಾನಂತೂ ಒಂದು 10 ಸಲ ಅವ್ರು 10 ಸಲ ಮೇಲೆ ಕಾಯಿ ಕಟ್ಟಿರ್ಬೋದು. ಸೊ ಆ ಟೈಮಲ್ಲೆಲ್ಲ ನಾನ್ ವೆಜ್ಜು ಅದು ಇದು ಎಲ್ಲ ಸ್ಟಾಪ್ ಮಾಡಿದ್ದೆ. ಬಟ್ ದೆನ್ ಉಪವಾಸ ಲಂಡನಲ್ಲಿ ಫಸ್ಟ್ ಟೈಮ್. ಉಪವಾಸ ಇವತ್ತವರೆಗೂ ಒಂದು 2-3 ಸಲ ಮಾಡಿದ್ದೀನಿ. ಆದರೆ ಯಾವಾಗೂ ಒಂದ್ಸಲಿ ಫುಲ್ ತಲೆನೋವು ಬಂದ್ಬಿಡ್ತು, ಆಗಲಿಲ್ಲ. ಬಟ್ ದೆನ್ ಇವಾಗ ಫ್ರೂಟ್ಸ್ ಐ ಕ್ಯಾನ್ ಗೈಸ್, ನನ್ನ ಕೈಲಿ ಆಗುತ್ತೆ ಅಂತ ನಮ್ಮ ಮನ್ಸಿಗೆ ನಾವು ಏನು ಅನ್ಕೊಂಡ್ರು ನಮ್ಮ ಕೈಲಿ ಸಾಧಿಸೋಕ್ಕಾಗುತ್ತೆ ಗೈಸ್. ಸೊ ಇವಾಗ ನಮ್ಮ ಜಾನ್ವಿ ಫುಲ್ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಬಂದಿದ್ದಾಳೆ. ತುಂಬ ಸಕ್ಕದಾಗಿ ಕಾಣ್ತಾ ಇದೆ. ಇದು ಬಂದು ನಂದು ಜಾನ್ವಿದು ಫೇವ್ರೆಟ್ ಸ್ಪಾಟ್ ಗೈಸ್ ಮನೇಲಿ. ಇಲ್ಲಿ ನೋಡಿ ಗೈಸ್, ಫ್ರೂಟ್ಸ್. ವಾವ್, ಆರೆಂಜ್, ಆ್ಯಪಲ್, banana, fig, almond, raisins.
ಎಸ್ ಲೆಟ್ಸ್ ಗೋ ಜಾನ್ವಿ, ಥ್ಯಾಂಕ್ ಯು. ಇದಾದ್ಮೇಲೆ ಗೊಜ್ಜೋಲಕ್ಕಿ ಮಾಡಿ ಕಾಲೇಜ್ಗೆ ಹೋಗ್ಬೇಕು. ನಡಿ, ಪೂಜೆ ಮಾಡ್ತಾರೆ ಕಾಲೇಜಲ್ಲಿ. ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ ಪೂಜೆ ಅಂದ್ರೆ ಏನೋ ಅನ್ಕೋಬಿಟ್ಟವಳು ಇವಳು. ಏನೋ ಗೈಸ್ ನಂಗೆ ಗೊತ್ತಿಲ್ಲ. ಪೂಜೆನೆ ಮಹಾಮಂಗಳಾರತಿ ಅಂತ ಅನ್ಬಿಟ್ಟು ಪೋಸ್ಟರ್ ಎಲ್ಲ ಕಳ್ಸಿದ್ದಾರೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಇಲ್ಲ ಗೈಸ್, ಚೆನ್ನಾಗಿರುತ್ತೆ. ಒಂದೊಂದ್ಸತಿ ಚೆನ್ನಾಗಿ ಮಾಡ್ತಾರೆ, ಒಂದೊಂದ್ಸತಿ ಪಾಪ ನಾವು ಗೊತ್ತಿದಂಗೆ ಮಾಡ್ತಾರೆ. ವಿ ಕಾಂಟ್ ಎಕ್ಸ್ಪೆಕ್ಟ್ ಇಂಡಿಯಾ ಓವರ್ ಹಿಯರ್ ಅಲ್ವಾ. We can't expect India over here. Very true, guys. I miss all the temple which I used to go. It's okay. ಬೆಂಗಳೂರಿಗೆ ಹೋಗಿದ ತಕ್ಷಣ ಫುಲ್ ಟೆಂಪಲ್ ರನ್ ಹೊಡಿತೀನಿ ನಾನು. ಇವಾಗ ತಿಂದು ಆಮೇಲೆ ಸಿಗ್ತೀವಿ. ಬಾಯ್, ಹೊಟ್ಟೆ ಹಸಿತಿದೆ. ಗೊಜ್ಜೋಲಕ್ಕಿ ಮಾಡ್ತಾಳೆ, ಅದನ್ನ ತಿಂದ್ಬಿಟ್ಟು ದಿನ ಎಲ್ಲ ಫುಲ್ ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು ಗೈಸ್. ಮನಸ್ಸಿಂದ ಏನು ಬೇಡ್ಕೋತೀವೋ ನಾವು ಇವತ್ತು ಅವೆಲ್ಲ ಶಿವ ನೆರವೇರಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ. ಹಾಯ್ ಗಾಯ್ಸ್, ಸೊ ಗೊಜ್ಜೋಲಕ್ಕಿ ಹಿಂಗೆ ಮಾಡೋದು ಹೇಳ್ಕೊಡ್ತೀನಿ. ಸೊ ಗೊಜ್ಜೋಲಕ್ಕಿ ಮಾಡೋಕ್ಕೆ ನೋಡಿ ಗೈಸ್, ಗಟ್ಟಿ ಅವಲಕ್ಕಿ ಬೇಕು. ಸೊ ಇದನ್ನ 3 times ಸುಮ್ಮನೆ ಗೈಸ್ ಮಿಕ್ಸಿಲಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿ ಆಫ್, ಆನ್ ಮಾಡಿ ಆಫ್. ಸೊ ಇದನ್ನ ನೋಡಿ ಒಂದು ಇದಕ್ಕೆ ಹಾಕೋತೀನಿ. ಹುಣಸೆ ಹುಳಿ ಹಾಕೋತೀನಿ ಗೈಸ್. ಪುಳಿಯೋಗರೆ ಥರ ಬರುತ್ತೆ. ಹೌದು, ಆನ್ ಮಾಡು ಗೈಸ್. ಇವಾಗ ಇದಕ್ಕೆ ಒಂಚೂರು ಸಾಂಬಾರ್ ಪುಡಿ ಹಾಕೋತಿದ್ದೀವಿ. ಸಾಂಬಾರ್ ಪುಡಿ ಇಸ್ ಆಪ್ಷನಲ್ ಗೈಸ್. ಇಫ್ ಯು ವಾಂಟ್ ಹಾಕೋಬೋದು, ಇಲ್ಲಾಂದ್ರೆ ಬೇಡ. ಅದು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮನೆಯಿಂದ ಮಾಡ್ಬೇಕು ಕಳಿಸಿದಲ್ಲ, ಇವಾಗ ಒಂಚೂರು ಹಾಕೊಳ್ಳೋಣ. ಇದಕ್ಕೊಂಚೂರು ಉಪ್ಪು ಹಾಕೊಳ್ಳೋಣ ಗೈಸ್. ಮಾಡ್ಕೊಳ್ಳೋಣ ಇದನ್ನು. ಚೂರು ಜಾಗೆ ಪೌಡರು, ತುಂಬ ಕಡಿಮೆ. ಬೆಲ್ಲದ ಪುಡಿ, ಒಂಚೂರು ನೀರು ಹಾಕೋತಾ ಇದ್ದೀನಿ. ಅದು ನೆನಿಬೇಕಲ್ಲ ಅದಕ್ಕೆ, ಬಟ್ ಉದ್ರುದ್ರಾಗೆ ಇರಬೇಕು ಗೈಸ್. ಓಕೆ ಗೈಸ್, ಇದು ಸ್ವಲ್ಪ ನೀರಲ್ಲಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಉದ್ರುದ್ರಾಗಿರಬೇಕು ಗೈಸ್. ಈ ಥರ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಗೈಸ್, ಇದಕ್ಕೆ ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಫಸ್ಟ್ ಗೈಸ್ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಬಿಕಾಸ್ ಇದು ಬ್ರೌನ್ ಆಗೋದು ಇಟ್ಕೊಬೇಕಲ್ಲ ಅದಕ್ಕೆ. ನೋಡಿ ಗೈಸ್, ಇದು ಇವಾಗ ಗೋಲ್ಡನ್ ಕಲರ್ ಆಗಿದೆ. ಸೊ ಇದಕ್ಕೆ ಇವಾಗ ನಾನು ಇದನ್ನು ತೆಕ್ಕೊತೀನಿ ಗೈಸ್. ಇಬ್ಬರನ್ನ ಸಪ್ರೇಟ್ ಬೌಲ್, ಬಿಕಾಸ್ ಆ ಕ್ರಿಸ್ಪ್ ಹೋಗ್ಬಾರ್ದು ಅಂತ. ಸೊ ಕಡಲೆ ಬೀಜನ ಎಣ್ಣೆ ಒಳಗಡೆ ಹಾಕ್ಕೊಂಡು ಈ ಕಲರ್ ಬಂದಿದ ತಕ್ಷಣ ಆಚೆ ತೆಗೆದ್ಬಿಟ್ಟು ಬಾಕಿದೆಲ್ಲ ಹಾಕೊಂಡು ಲಾಸ್ಟಲ್ಲಿ ಬೇಕಾದ್ರೆ ಇದು ಹಾಕೊಳ್ಳಿ ಗೈಸ್. ಇಲ್ಲಾಂದರೆ ಅದು ಮೆತ್ತಗೆ ಹೋಗ್ಬಿಡುತ್ತೆ, ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಗೈಸ್. ನೋಡಿ, ಇದಕ್ಕೆ ಫಸ್ಟು ನಾನು ಉದ್ದಿನಬೇಳೆ, ನನ್ನ ಫೇವ್ರೆಟ್ ಗೈಸ್. ಅದು ಊಟದಲ್ಲಿ ಜಾಸ್ತಿ ಇದ್ರೆ ನಂಗೆ ತುಂಬ ಇಷ್ಟ. ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಇನ್ನೂ ಸ್ವಲ್ಪ ಹಾಕು. ಕಟ್ಟು ಮಾಡಬೇಕು. ನಾನು ಗೊಜ್ಜೋಳಕ್ಕೆ ಮಾಡ್ತಾ ಇರೋದು, ಉದ್ದಿನಬೇಳೆ ಗೊಜ್ಜು ಮಾಡ್ತಾ ಇದ್ದೀನ. ನನಗೆ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ ಏನೇನು ಬ್ರೇಕ್ಫಾಸ್ಟ್ ಇರುತ್ತೋ ಬೆಳಗ್ಗೆ ರೈಸ್ ಐಟಮು, ಅದಕ್ಕೆಲ್ಲದಕ್ಕೂ ಕಟ್ಟುಮ್ ಅನ್ಬೇಕು. ವಾಂಗಿ ಭತ್ತಕ್ಕೆ ನಮ್ಮಮ್ಮ ಹಾಕ್ತಾರೆ ಕಟ್ಟುಮ್ ಅಂತ. ನಾನೇ ಹಿಂಗೆ ತೆಗ್ದು ಹಾಕ್ಬಿಟ್ಟಿರ್ತೀನಿ ಗೈಸ್. ಇಲ್ಲ ಅದು ಕಡಿಮೆ ಆಗಿದ್ರೆ ನಾನೇ ಸಪ್ರೇಟ್ ಈ ಥರ ಒಗ್ಗರಣೆ ಹಾಕೋ ಪಾತ್ರೆ ತೊಗೊಂಡು ನಾನೇ ಉದ್ದಿನಬೇಳೆ, ತೊಗರಿಬೇಳೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ತೊಗರಿಬೇಳೆ ಹಾಕೊಂಡು ತಿಂತೀನಿ. ಮೊಸರನ್ನಕ್ಕೂ ಹಾಕೊಂಡು ತಿಂತೀನಿ ನಾನು, ಗೊತ್ತಾ? ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆನ, ಮೊಸರೇ ತಿನ್ನೋದು. ಉದ್ದಿನಬೇಳೆ, ತೊಗರಿಬೇಳೆ, ಸಾರಿ ತೊಗರಿಬೇಳೆ ಅಂದ್ಬಿಟ್ಟೆ. ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ, ಕಡಲೆಬೇಳೆ, ನೋಡಿ ಗ್ರೀನ್ ಚಿಲ್ಲಿನ, ಈ ಮೆಣಸಿನ್ಕಾಯಿ. ಬೇಸಿಕಲಿ ಹಿಂಗೆ ಮಾಡ್ತಿದ್ದಾಳೋ ಅದೇ ಥರ ಹಾಕೊಂಡು ಮೊಸರನ್ನಕ್ಕೆ ಹಾಕೊಳ್ಳೋದು ಗೈಸ್. ಮೊಸರು ಒಗ್ಗರಣೆ. ಸೊ ಇದಕ್ಕೆ ನೆಕ್ಸ್ಟ್ ನೋಡಿ ಗೈಸ್, ಕರಿ ಲೀವ್ಸ್ ಹಾಕೋತಾ ಇದ್ದೀನಿ. ಒಂಚೂರು ಇದಕ್ಕೆ ನಾನು ಹಿಂಗು ಹಾಕೋತಿದ್ದೀನಿ ಗೈಸ್, ಸ್ವಲ್ಪ ಗೈಸ್.
ಸೊ ಇವಾಗ ಇದಾಗಿದೆ. ನಮ್ಮ ಮನೇಲಿ ಸದ್ಯಕ್ಕೆ ಕೊಬ್ಬರಿನೆಲ್ಲ ನಾನು 3 ದಿನದಿಂದ ಚಿತ್ರಾನ್ನ ಮಾಡಿ 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 ಉಪಯೋಗಿಸ್ಕೊಂಡ್ಬಿಟ್ಟಿದೆ. ಖಾಲಿ ಆಗ್ಬಿಡಿದೆ. ಸೊ ಪರವಾಗಿಲ್ಲ ಆ್ಯಕ್ಚುಲಿ ಯಾಕೆ ಕೊಬ್ಬರಿನೂ ಸೊ ಇದಾಗಿದೆ ಗೈಸ್. ಸೊ ಇದಕ್ಕೆ ನಾನಿವಾಗ ಕಡಲೆ ಬೀಜ ವಾವ್ ಲುಕ್ಸ್ ಯಮ್ಮಿ. ಬಿಳಿ ಎಳ್ಳು ಗೈಸ್. ಓ ಇದು ಪುಳಿಯೋಗರೆಗೆ ಹಾಕ್ತಾರಲ್ಲ. ಓ ಇದು ಸೇಮ್ ಪುಳಿಯೋಗರೆ ಹೆಂಗ್ ಮಾಡೋದು ಅದೇ ತರ ಬಟ್ ಗೊಜ್ಜಲ್ಲಿ ಐ ಮೀನ್ ಅವಲಕ್ಕಿಯಲ್ಲಿ. ಓಕೆ ಓಕೆ. ನನ್ನ ಪ್ರಕಾರ ದೇವಸ್ಥಾನದಲ್ಲಿ ಕೊಡ್ತಾರೆ ಕಾರ್ಯಸಿದ್ಧಿಲಿ ಕೊಟ್ಟಿದ್ರು ಅನ್ಸುತ್ತಲ್ಲ. ಬಟ್ ದೆನ್ ನನಗೆ ಈ ತರ ಕಲರ್ ಅಲ್ಲಿ ಮತ್ತೆ ಈ ತರ ಇರೋದನ್ನ ನೋಡಿದ್ರೆ ನಂಗೆ ನೆನಪಾಗ್ತದೆ. ನಾನು ಯಾವತ್ತೂ ನಮ್ಮ ಮನೇಲಿ ಗೊಜ್ಜೋಳಕ್ಕಿ ಮಾಡಿಲ್ಲ. ಮಾಡಿದ್ರು ನಾನು ತಿಂದಿರಲ್ವೇನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಯಾವತ್ತೂ ತಿಂದಿಲ್ಲ ಗೈಸ್. ಗೊತ್ತಿದ್ದು ತಿಂದಿಲ್ಲ. ಪ್ರಸಾದ ಆಗಿ ತಿಂದಿರ್ಬೋದು. ನನಗೆ ನನ್ನ ಫ್ರೆಂಡ್ ಒಬ್ಳು ಅವಳು ಅಯ್ಯಂಗಾರ್ಸ್ ಅವ್ರ ಮನೇಲಿ ಮಾಡೋರು. ನಾನು ಅವಾಗ ರೆಸಿಪಿ ಕೇಳ್ಕೊಂಡು ಬಂದು ಮಾಡಿದ್ದು. ಅವ್ರ ಮನೇಲಿ ಅವ್ರಮ್ಮ ಅಯ್ಯಂಗಾರ್ಸ್ ಅಂದರೆ ಎಲ್ಲ ಮಾಡ್ತಿರ್ತಾರೆ ಅದೆಲ್ಲ ಅವರು. ಸೊ ನೋಡಿ ಇದಾಗಿದೆ ಅಷ್ಟೇ. ಸೊ ಟೇಸ್ಟ್ ಹೇಗಿದೆ ಬೇಗ ಬೇಗ ತಿಂದು ಕಾಲೇಜ್ಗೆ ಹೋಗ್ಬೇಕು. ಹೆಂಗಿದೆ ಗೊಜ್ಜೋಳಕ್ಕಿ? ಇರಮ್ಮ ಕಟು ಮೆಲ್ರೆ ತುಂಬ ಟೇಸ್ಟಿಯಾಗಿದೆ. ಸಕ್ಕತ್ತಾಗಿದೆ. ಲವಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್. ತಿನ್ಕೊಂಡು ಕಾಲೇಜ್ಗೆ ಹೋಗೋಣ ಬಾ. ಗೈಸ್ ನೋಡಿ ಗೈಸ್ ಕ್ಯೂ ಬೆಂಗಳೂರಲ್ಲಿ ಇದ್ದಂಗಿದೆ. ಗೈಸ್ ನಾವು ಬಂದಿದ್ದೀವಿ ಇವಾಗ ದೇವಸ್ಥಾನಕ್ಕೆ ವೆಂಬ್ಲಿಯಲ್ಲಿ. ಗೈಸ್ ಎಷ್ಟು ರಶ್ ಇದೆ ನೋಡಿ ಗೈಸ್. ಬೆಂಗಳೂರು ತರ ಫೀಲ್ ಆಗ್ತಿದೆ. ಲಾಸ್ಟ್ ಟೈಮ್ ನಾವು ಬಂದಾಗ ರಶ್ಶೇ ಇರ್ಲಿಲ್ಲ ಗೈಸ್. ಇವತ್ತು ನೋಡಿದ್ರೆ ಧ್ಯಾನ ಕೇಳೋಣ. ಧ್ಯಾನ ಇವಾಗ ಟೈಮ್ ಬಂದು 12:09 ಆಗಿದೆ. ಅಂದರೆ 26th ನೈಟ್, ದಟ್ ಇಸ್ 27th ಮಾರ್ನಿಂಗ್ 12:09 ಆಗಿದೆ. ಸೊ 12:09ಇಂದ 12:59ವರೆಗೂ ಧ್ಯಾನ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು. ನಾವೇನು ಮ್ಯಾನಿಫೆಸ್ಟ್ ಮಾಡಿ ನಾವೇನು ಧ್ಯಾನ ಮಾಡಿದ್ರು ಅದಾಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮನ್ಸು ಪೂರ ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಸ್ ಆಗಿ ಕ್ಲೀನಾಗಿ ಮ್ಯಾನಿಫೆಸ್ಟ್ ಮಾಡೋಣ ಬನ್ನಿ. ಯಾರ್ಯಾರಿಗೆ ಇದು ಗೊತ್ತಿತ್ತೋ ಕಮೆಂಟ್ ಮಾಡಿ. ನನಗಿದು ಆ್ಯಕ್ಚುಲಿ ನಮ್ಮ ಜಾನ್ವಿ ಹೇಳಿದ್ದು. ಮತ್ತು ನಾನು ಎಷ್ಟೊಂದು ರೀಲ್ಸಲ್ಲಿ ನೋಡಿದ್ದೆ, ವೀಡಿಯೋಸಲ್ಲಿ. ಸೊ ಫುಲ್ ಧ್ಯಾನ ಮಾಡೋಣ ಬನ್ನಿ ಗೈಸ್. ನೀವೇನೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರಿ ಅಂತ ಹೇಳಬೇಡಿ. ಆ್ಯಕ್ಚುಲಿ ಹೇಳಬಾರ್ದು, ಏನೇನೋ ಹೇಳ್ತಾ ಇದ್ದೀನಿ. ಜೋಶ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ನಮಃ ಶಿವಾಯ. ಗೈಸ್ ಇವಳು ಕೈ ಕಟ್ ಮಾಡ್ಕೊಂಡಿದ್ದಾಳೆ ಗೈಸ್. ಇದೆ ಅಂತ ಅವಳು ಕೈ ಕಟ್ ಮಾಡ್ಕೊಂಡಿದ್ದಾಳೆ. ನೆನ್ನೆ ತೋರ್ಸಿದ್ಲು ಕ್ಲಾಸಲ್ಲಿ. ನನಗೆ ಏರ್ಬಿಡ್ತು. ನನ್ಗೆ ಮರ್ತೋಯ್ತು ಬ್ರೋ. ಯಾರು ಮರ್ತೋಗ್ತಾರೆ ಅಂದ್ರೆ ಸರಿ. ಇವಾಗ ನೆನಪಾಗಿದ್ದವಳು ಇದ್ರ ಬಗ್ಗೆ ಮಾತಾಡಿದಾಗ. ಸುಮ್ಮನೆ ವಿಡಿಯೋ ತೆಗಿತಿರೋದು, ಪೋಸ್ಟ್ ಮಾಡಲ್ಲ, ಮೆಮೊರೀಸ್ಗೋಸ್ಕರ. She was miss. ಅವಳಿಗೊಂಥರ literally other ways to take your sadness out, not all this harming your body and doing shits. ನೀನು ಹತ್ಬಿಡು ಆ ಮೂಲೆಯಲ್ಲಿ ಕುತ್ಕೊಂಡು, go for a walk, do some shit. Don't cut your hands. ನಿನ್ನ ಬಾಡಿ ಪಾರ್ಟ್ಸ್ ಇವತ್ತು ಹಬ್ಬ, ಡೋಂಟ್ ಯೂಸ್ ಬೀಪ್. It's God's gift. Don't spoil it. ನೀನು ಅಷ್ಟು ಕಷ್ಟಪಟ್ಟು ಬಾಡಿನ ಟರ್ನ್ ಮಾಡ್ತೀಯ just because to spoil that with scars. ಬ್ರೋ ಕೈ ಕಟ್ ಮಾಡ್ಕೊಂತಾರೆ. ಲೂಸ್ ಬ್ರೋ ನಿನ್ಗೆ. Bro, I said you're not putting this. Memories. You're not uploading this. Memories.
ವಾಟ್ ಮೆಮೊರೀಸ್? ಸುಮ್ಮ ತೋರ್ಸು ಕೈ, ತೋರ್ಸು ಜಾನ್ಸಿ, ಸೈಕ್ ಮಾಡ್ಬೇಡ. ಬ್ರೋ ಅವಳು ಏನಕ್ಕೆ ಬ್ರೋ ನೈಫ್ ಎತ್ಕೊಂಡೋಗಿ ಇಟ್ಕೊಳ್ಳು ರೂಮಲ್ಲಿ ಕೇಳು ಬ್ರೋ, ಅದಕ್ಕೆ ಹೇಳಿದವಳು ನಾವು ಒಬ್ಳ. ಯಾವ್ದಳು? ಮೀಡಿಯಂ ಸೈಜ್ ನೈಫ್ ತಾನೆ? ಮೀಡಿಯಂ ಸೈಜ್ ನೈಫ್ ತಾನೆ ತಾನೆ ಬ್ರೋ? ಅದು ಮಿಸ್ಸಿಂಗ್ ಇತ್ತು ಬ್ರೋ, ನಾನು ಬೆಳಿಗ್ಗೆ ನೋಡ್ದೆ ಬ್ರೋ. ಬ್ರೋ ಆಮೇಲೆ ಅವಳು ಇನ್ನೇನಾರು ಮಾಡ್ಕೊಂಡ್ರೆ ರೂಮಲ್ಲಿ ನಾವ್ ಏನ್ ಬ್ರೋ? ದೇವರಾಣಿಗೂ ನಿಮ್ಮ ಅಮ್ಮಂಗೆ ಹೇಳ್ತೀನಿ, if you do again, I'm like seriously gonna tell your mom. Who's gonna cut? Bro, what if ನೀನ್ ದೀಪ ಕಟ್ ಮಾಡ್ಕೊಂಡಿದ್ದೆ ಇಲ್ಲಿ? ಬ್ರೋ ಇಟ್ಸ್ ಸೋ ಡೀಪ್, ಯು ಕ್ಯಾನ್ ಸಿ ದ ಸ್ಕಾರ್ಸ್. ನಿನ್ ನರ್ವ್ಸ್ ಜೊತೆ ಕಟ್ ಮಾಡ್ಕೊಂಡ್ರೆ how problematic it is. ಅಷ್ಟು ಕಷ್ಟ ಪಡ್ತೀಯ ಜಿಮ್ಗೆ ಹೋಗಿ ಟು ಟೋನ್ ಯೋರ್ ಬಾಡಿ ಜಸ್ಟ್ ಟು ಗೆಟ್ ಸ್ಕಾರ್ಸ್ ಆನ್ ಯೋರ್ ಬಾಡಿ. ಇಲ್ಲಿ ಬಿಡು, ಇಲ್ಲೇ ಏನು ಅಲ್ಲಿ ಮಾಡಿದ್ರೆ ಸತ್ತೋಗ್ತಾರೆ ಅಂತ, ತೋರ್ಸು. ಇಲ್ಲಿ ಮಾಡಿದ್ರೆ ಸತ್ತೋಗ್ತಾರೆ ಅಂತನಾ? ಲೆಫ್ಟ್ ತೋರ್ಸು, ನೋಡ್ಕೊಂತಾರೆ ತೋರ್ಸು, ಈ ಕೈ ಲೆಫ್ಟ್ ತೋರ್ಸು ಜಾನ್ಸಿ, ತೋರ್ಸು. ನಾನು ಏನು ಮಾಡಲ್ಲ, ತೋರ್ಸಾಯ್ತು. ನಾನು ಏನು ಅನ್ನಲ್ಲ, ನಾನು ಪ್ರಾಮಿಸ್ ಏನು ಅನ್ನಲ್ಲ, ತೋರ್ಸು. ಯಾರು ಬ್ರೋ ಕೈ ಕಟ್ ಮಾಡ್ಕೊಂತಾರೆ? ಸೈಕ್ ಫೆಲೋಸಾ ನೀವೆಲ್ಲ? ಇವಳು ಬ್ರೋ ಮಾಡ್ಕೊಂಡಿರೋದು ಲೈಫ್ ಅಲ್ಲೇ ಯಾವತ್ತೂ ಮಾಡ್ಕೋತಿರ್ಲಿಲ್ಲ ಆತರ. ಜಾನ್ಸಿ ಹೆಂಗ್ ಕಾಪಾಡ್ಕೊಂತಾರೆ ಹೀರೋಯಿನ್ಸ್ ಎಲ್ಲ, ಹಿಂಗೆ ಬರ್ಬಾರ್ದು ಅಂತ. ನೀನ್ ಸಣ್ಣ ಆದ್ರೆ ಏನ್ ಯೂಸ್, ನಿನ್ ಬಾಡಿ ತುಂಬಾ ಮಾರ್ಕ್ಸ್ ಇದ್ರೆ ಎಷ್ಟು ಮ್ಯಾಟರ್ ಆಗುತ್ತೆ ಗೊತ್ತಾ? ಅದು ಫ್ಯೂಚರ್ ಅಲ್ಲಿ ಎವ್ರಿಥಿಂಗ್ ದೇ ವಿಲ್ ಸಿ, ಲೈಕ್ ಲಿಟರಲಿ ಟಿಪ್ ಟೋ ಟು ಯುವರ್ ಹೆಡ್. ಬ್ರೋ ಐ ಟೋಲ್ಡ್ ಹರ್ 3 lines, ಲಿಟರಲಿ 3 lines. ತೋರ್ಸು ಜಾನ್ಸಿ, ಸುಳ್ಳು ಹೇಳ್ಬೇಡ. ಹಂಗ ಯಾರು ಮಾಡ್ಕೊಂತಾರೆ ಜಾನ್ಸಿ? ಇವಳು ಬ್ರೋ ಡೋಂಟ್ ಇವನ್ ಟೇಕ್ ಡಿಸಿಷನ್ಸ್ ಲೈಕ್ ದಟ್. Bro, I was like feeling very anxious, bro. Come to this room. You shouldn't be alone when you're feeling anxious. she told you guys were sleeping that day. You should ಯಾರು ಗೊರ್ಕೆ ಹೊಡೆದ್ರೆ ಬಂದು ಎಬ್ಬಿಸ್ತ್ಯಾ? ನಾವು ಜೋರಾಗಿ ಮಾತಾಡಿದ್ರೆ ಕಾಲ್ ಮಾಡ್ಬಿಟ್ಟು ಗೈಸ್ ಸ್ಲೋ ಅಂತಾಳೆ. ಇಲ್ಲ ಯಾರು ಗೊರ್ಕೆ ಹೊಡಿತಿದ್ರೆ ಬಂದಿಲ್ಲಿ ಇಲ್ಲ ತಾನೆ ಹಂಗೆ ಬರ್ಬೇಕು ತಾನೆ. You shouldn't be alone when you feel anxious or lonely, bro. ಏನೋ ಒಬ್ಳೆ ಇದೆಯಾ ಅಂದ್ರೆ ಹೋಗ್ಬಿಟ್ಬಿಡಪ್ಪ, ಯಾವ ಒಬ್ಳೆ ಅವ್ರಿಗೆ ಗೊತ್ತಿದ್ದು ಮಾಡ್ತಾರೆ. You still had your friends in this room. ಜಾನ್ಸಿ ಸುಮ್ನೆ ನಿಂತ್ಕೊಬೇಡ, ನಂಗೆ ಸೈ ಕೈತೈತೆ. ಏನ್ ಮಾಡ್ಬೇಕು? ಕೈ ಕಟ್ಟಿ ಯಾರು ಜಾನ್ಸಿ ಮಾಡ್ಕೊಂತಾರೆ? ಹತ್ಕೊಂಡ್ಬಿಡು ಜಾನ್ಸಿ, ಆ ಮೂಲೆಗೆ ಹೋಗ್ಬಿಟ್ಟು. ಮೂಲೆಲ್ಲ ಹತ್ಬೇಕಾ? ಮೂಲೆಯಲ್ಲಿ ಹತ್ತು ಅನ್ಲಿಲ್ಲ, ಅಳು ಕುತ್ಕೊಂಡು ಬಂದಿರೋದು ಬ್ರೋ. ಗೋ ಫಾರ್ ಅ ವಾಕ್. ಜಾನ್ಸಿ ನಂಗೆ ಇನ್ನೊಂದ್ಸತಿ ಗೊತ್ತಾಯ್ತು ನೀನ್ ಏನಾದ್ರು ಮಾಡ್ತಿದ್ದೆ ಅಂತ. ನಾನು ಪಕ್ಕ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಎದೆಗೆ ಒದ್ಬಿಡ್ಬೇಡ. ನೀನ್ ಪಕ್ಕ ನೆಕ್ಸ್ಟ್ ಟೈಮ್ ಕಟ್ ಮಾಡ್ಕೊಂಡು ಇಲ್ಲ ನೀನ್ ಪಕ್ಕ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಹೇಳ್ತೀನಿ. ಮಾತಾಡ್ತಿದ್ರು ಪರವಾಗಿಲ್ಲ, ನಾನು ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಮಾಡ್ಕೊಂಡು ಕೈ ಎಲ್ಲ ಕಟ್ ಮಾಡ್ಕೊಂಡು ಲಿಟರಲಿ ಸೀರಿಯಸ್ ಇಶ್ಯೂ. ಇವಾಗ ಮಾಡ್ಕೊಂಡಿರೋದಕ್ಕೆ ಏನ್ ಮಾಡ್ತೀಯಾ? ಆತರ ಏನ್ ಬ್ರೋ ಆಗಿತ್ತು? Bro, I was just missing everything, bro. What everything? That's why you cut your hand. ನಮಗೆಲ್ಲ ಮಿಸ್ ಎಲ್ಲ ಬಂದ್ಬಿಟ್ರೆ. Bro, I was fucking anxious, bro. Anxious about what? ಅಂದ್ರೆ ನಂಗೆ ಹೊಟ್ಟೆ ನೋವು ಬರುತ್ತೆ, like if I'm anxious, you know. I know. ಅದಕ್ಕೆ ಕಟ್ ಮಾಡ್ಕೊಂಬಿಡದ? ಆಮೇಲೆ ಹೊಟ್ಟೆ ನೋವು ನಿಂತಾಯ್ತಾ? I mean, you know, like Bro, everything starts from a small scratch. Have you seen suffered? ಮಾಡ್ಬೇಡ ಬ್ರೋ, ಬಾಡಿ ಸ್ಕಾರ್ಸ್ ನೋಡಿದ್ಯಾ ಬ್ರೋ ನೀನು ಹೆಂಗಿದೆ? ಡೋಂಟ್ ಡೂ ಬ್ರೋ, ಇಟ್ಸ್ ಲಿಟರಲಿ ಸೋ ಸ್ಕೇರ್ಡ್. ಎಲ್ಲ ಮಾಡ್ಕೋಬೇಡ ಇನ್ನೊಂದ್ಸತಿ. ಸರಿ ತೋರ್ಸಾಯ್ತು, ಹೋಗ್ಲಿ ತೋರ್ಸು. Prank Janvi successful. Bakra. you really believed it, bro. Yeah. Bro, serious ಆಗಿ ಹೇಳಿದ್ರೆ ಯಾರು ಬ್ರೋ ನಂಬಲ್ಲ? ಹೇಳು. I actually believed it. ಪಕ್ಕ. ಮತ್ತೆ ಅಷ್ಟು ಸರ್ಪ್ರೈಸ್ ಆಗಿಲ್ಲ. ಫೇಕ್ ರಿಯಾಕ್ಷನ್ ಕೊಡ್ಬೇಕಿತ್ತ ಅಂತ ಕೇಳ್ತಾವಳು ಬೇಸಿಕಲಿ. ಓಕೆ ಗೈಸ್, ಇದು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ನೋಡಿ ನೀನೇ ನಿನ್ನ ಫೋನಲ್ಲಿ 1 ಗಂಟೆಗೆ 3 ನಿಮಿಷ. 12:57 ಆಗಿದೆ. ಆ್ಯಂಡ್ ಇವಳು ಇಷ್ಟು ಗಂಟೆಯಲ್ಲಿ ಕೊಡಿ ತೋರಿಸಿ ಏನದು ರಸಾಯನ ತಿಂತಾವಳೆ ಗೈಸ್. ಹೊಟ್ಟೆ ಹಸುಗೆ ನನಗೂ ಒಂದು ತಿನ್ಸಿದ್ಲು, ಬಟ್ ದೆನ್ ನಾನಷ್ಟು ಐ ಆಮ್ ಅಲರ್ಜಿಕ್ ಟು ಬನಾನಾ. ಸೊ ಫುಲ್ ಟೆಂಪಲ್ ಫೀಲ್ಸ್ ನನಗೆ ಅಂತ
ರಸಾಯನ 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 ಫುಲ್ ಖುಷಿಯಾಗಿ ಹೋಗಿದ್ದಾಳೆ ಗೈಸ್. ಫುಲ್ ನಿದ್ದೆ ಬರ್ತದೆ ಗಾಯ್ಸ್. ನಾನಂತೂ 3 ನಿಮಿಷ ಗಾಯ್ಸ್ ನಿದ್ದೆ ಹೊಡ್ಕೊಂತೀನಿ. ಯಾಕೆಂದ್ರೆ ಬೆಂಗಳೂರಲ್ಲಿ 6:30 ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾಳೆ ಇವಳು. ಅಯ್ಯೋ ಗೈಸ್ ಜಾಸ್ತಿ ಆಯ್ತು. ಬಾಯ್, ನಾಳೆ ತಿಂತೀನಿ.